ಮಕ್ಳೇ, ನೀವು ದೊಡ್ಡವರಾದ್ಮೇಲೆ ಏನಾಗಬೇಕು ಅಂತಿದ್ದೀರಾ? ಹರ್ಷಿತ್ ನೀನು? ಡಾಕ್ಟರ್. ಜಯಂತ್ ನೀನು? ಇಂಜಿನಿಯರ್. ರಾಹುಲ್ ನೀನು? ಬಿಸ್ನೆಸ್ ಮ್ಯಾನ್. ಹನುಮಂತಪ್ಪ ನೀನು? ನಾನು ಸೈನಿಕನಾಗಿ ದೇಶವನ್ನು ಕಾಪಾಡಬೇಕು ಅಂತಿದ್ದೀನಿ. ನೀನು ಆಸೆ ಪಟ್ಟಂಗೆ ನಾನು ಆರ್ಮಿಗೆ ಸೆಲೆಕ್ಟ್ ಆಗಿದ್ದೀನಿ ಅಮ್ಮ. ನೀನು ಆಶೀರ್ವಾದ ಒಂದಿದ್ರೆ ಸಾಕು ಅಮ್ಮ, ನಾನು ಈ ದೇಶನ ಕಾಪಾಡೋಕ್ಕೆ. ಹನುಮಂತಪ್ಪ ಪೋಸ್ಟ್. ಏನಾಯ್ತು ಸೋಲ್ಜರ್? ನನ್ನ ಮಗುಂಗೆ ಹುಷಾರಿಲ್ವಂತೆ. ಹೌದಾ? ಏನೂ ಆಗಲ್ಲ ಸೋಲ್ಜರ್, ತಲೆ ಕೆಡಿಸ್ಕೋಬೇಡಿ. ಶರಣಾಗಿ ಹೇಯ ನಮ್ಮನ್ನೋಡಿಸೋನೆ ನೀನಿಲ್ಲಿ ಹೇಯ. ದೇವಾನಿ ಶರಣಾಗಿ ಹೇಯ ನಮ್ಮನ್ನೋಡಿಸೋನೆ ನೀನಿಲ್ಲಿ ಹೇಯ. ಸತ್ಯ ಸಾಯುತ್ತಿದೆ, ಧರ್ಮ ಬೀಳುತ್ತಿದೆ, ಇದನ್ನೋಡಿಸೋನು ನೀನಲ್ಲವಾ, ನಮ್ಮ ಕಾಯೋನು ನೀನಲ್ಲವಾ. ಹನುಮಂತಪ್ಪ, ಓವರ್ ಬಾರ್ಡಲ್ಲಿ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದಾರಂತ ಇನ್ಫಾರ್ಮೇಶನ್ ಇದೆ, ಗೆಟ್ ರೆಡಿ. ಈ ಭೂಮಿ ಮೇಲೆ 108 ದೇಶವು ನಮ್ಮಂತೆ ಯಾರು ಬದುಕಿಲ್ಲ. ಜಾತಿ ನೂರಾರಿದೆ, ಧರ್ಮ ಎಷ್ಟೋ ಇದೆ, ಈ ನಾಡು ಬೇಡ ಅಂತಿಲ್ಲ. ನಾವೇನೇನು ತಂದೆವೋ ಎಲ್ಲರೂ ಇಲ್ಲಿಂದಲೇ, ನಾವೇನೇನು ಕಳೆದರು ಎಲ್ಲರೂ ಈ ಮಣ್ಣಲೇ. ಈ ಗೀತೆ ಹೇಳಿಕೊಟ್ಟ ದೇಶ ನನ್ನದು. ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್. ಕಾಣೆಯಾಗಿದ್ದ ಭಾರತದ ಸೈನಿಕರಾದ ಹನುಮಂತಪ್ಪನವರು ಹಿಮದ ನಡುವೆ ಸಿಲುಕಿ ಸಾವನ್ನಪ್ಪಿರುವ ಘಟನೆ ಇಂದು ಬೆಳಕಿಗೆ ಬಂದಿದೆ. ಬೆಳೆದ ಪ್ರತಿಯೊಬ್ಬ ವೀರ ಯೋಧಕನ ಕಾಯಕ ನಮಗಾಗಿ, ನಮ್ಮ ದೇಶಕ್ಕಾಗಿ. ಬನ್ನಿ ನಮಿಸೋಣ, ಗೌರವ ಸಲ್ಲಿಸೋಣ. ಒಂದೇ ಮಾತರಂ. ಈ ಒಂದು